ನಮಸ್ಕಾರ. ಈಗ ನಾನು ಹೇಳ ಹೊರಟಿರುವ ಈ ಮಾಹಿತಿ ಪ್ರತಿಯೊಬ್ಬ ರೈತರಿಗೂ ಅತ್ಯಂತ ಮುಖ್ಯವಾದದ್ದು. ಈ ಸಂಪೂರ್ಣ ವಿವರಣೆಯನ್ನು ನೋಡಿದ್ರೆ ಸಾಕು, ಮಣ್ಣು ಮತ್ತು ಸಸ್ಯಗಳ ಬಗ್ಗೆ ಹೆಚ್ಚಿನ ರೈತರಿಗೆ ಇವತ್ತಿಗೂ ಗೊತ್ತಿಲ್ಲದ ಒಂದು ಸತ್ಯ ಖಂಡಿತ ಅರ್ಥವಾಗುತ್ತೆ. ಹಾಗಾದ್ರೆ ಮೆಣಸಿನಕಾಯಿ ಕೃಷಿಯಲ್ಲಿ ಅಧಿಕ ಇಳುವರಿ ಪಡೆಯೋಕೆ ಇರೋ ಆ ಗುಪ್ತ ರಹಸ್ಯವಾದ್ರೂ ಏನು? ಬನ್ನಿ ನೋಡೋಣ. ಹೌದು, ಇದು ಕೇವಲ ಒಂದು ಕೃಷಿ ಪದ್ಧತಿ ಬಗ್ಗೆ ಅಲ್ಲ. ಇದು ಗಿಡಗಳ ನಡುವೆ ನಮ್ಮ ಕಣ್ಣಿಗೆ ಕಾಣದಂತೆ ನಡೆಯೋ ಒಂದು ಅದೃಶ್ಯ ಹೋರಾಟದ ಕಥೆ. ಎಷ್ಟೇ ಕಷ್ಟಪಟ್ರೂ, ಎಷ್ಟೇ ಖರ್ಚು ಮಾಡಿದ್ರೂ ಅಂದುಕೊಂಡಷ್ಟು ಇಳುವರಿ ಯಾಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಈ ವಿವರಣೆಯನ್ನ ಕೊನೆಯವರೆಗೂ ನೋಡ್ಲೇಬೇಕು. ಸರಿ, ಮೊದಲು ಒಂದು ಸಾಮಾನ್ಯ ನಂಬಿಕೆಯಿಂದ ಶುರು ಮಾಡೋಣ. ಸಾಮಾನ್ಯವಾಗಿ ನಮ್ಮ ಹೆಚ್ಚಿನ ರೈತರಲ್ಲಿ ಒಂದು ನಂಬಿಕೆ ಬಹಳ ಆಳವಾಗಿ ಬೇರೋರಿರುತ್ತೆ. ಏನಂದ್ರೆ, ಜಮೀನು ನಮ್ದು, ಬೀಜಾನೂ ನಮ್ದೇ, ಹಾಗಾಗಿ ಹೆಚ್ಚು ಗಿಡಗಳನ್ನೆಟ್ರೆ ಹೆಚ್ಚು ಫಸಲು ಸಿಗುತ್ತೆ ಅಂತ. ಇದು ಕೇಳೋಕೆ ಸರಿ ಅಂತ ಅನ್ಸಿದ್ರೂ ಪ್ರಕೃತಿಯ ಲೆಕ್ಕಾಚಾರನೇ ಬೇರೆದೆ. ಆದ್ರೆ ವಾಸ್ತವವೇ ಬೇರೆ. ಹೆಚ್ಚು ಗಿಡಗಳನ್ನ ಹತ್ರ ನೆಟ್ಟಾಗೇನಾಗುತ್ತೆ ಅಂದ್ರೆ ಅವುಗಳ ನಡುವೆ ಪೈಪೋಟಿ ಶುರುವಾಗುತ್ತೆ. ಇದು ಹೆಚ್ಚು ಇಳುವರಿ ಕೊಡೋ ಬದಲು ಒಟ್ಟಾರೆ ನಷ್ಟಕ್ಕೆ ಕಾರಣ ಆಗ್ಬಿಡುತ್ತೆ. ಇದುವೇ ಅನೇಕ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರೂ ನಿರೀಕ್ಷಿತ ಇಳುವರಿ ಯಾಕ್ ಸಿಕ್ತಿಲ್ಲ ಅನ್ನೋದಕ್ಕಿರೋ ಒಂದು ಗುಪ್ತ ಕಾರಣ. ಈ ಪ್ರಶ್ನೆಗೆ ಉತ್ತರ ಒಂದು ಹಂತದಲ್ಲಿಲ್ಲ, 2 ಹಂತಗಳಲ್ಲಿದೆ. ಒಂದು, ನಮ್ಮ ಕಣ್ಣಿಗೆ ಕಾಣೋ ಹಾಗೆ, ಅಂದ್ರೆ ಮಣ್ಣಿನ ಮೇಲೆ ನಡೆಯೋ ಹೋರಾಟ. ಆದ್ರೆ ಅಸಲಿ ರಹಸ್ಯ ಅಡಗಿರೋದು ನಮ್ಮ ಕಣ್ಣಿಗೆ ಕಾಣದೆ ಮಣ್ಣಿನ ಕೆಳಗೆ ನಡೆಯೋ ಒಂದು ಮಹಾಯುದ್ಧದಲ್ಲಿ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಸಮಸ್ಯೆಯ ಸಂಪೂರ್ಣ ಚಿತ್ರಣ ಸಿಗೋದು. ಸರಿ, ಮೊದಲ್ನಿಗೆ ನಮ್ಮ ಕಣ್ಣಿಗೆ ಕಾಣೋ ಹೋರಾಟದ ಬಗ್ಗೆ ಮಾತಾಡೋಣ. ಇದು ಸೂರ್ಯನ ಬೆಳಕಿಗಾಗಿ ನಡೆಯೋ ಪೈಪೋಟಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಣಸಿನ್ಕಾಯಿ ಬೆಳೆಗೆ ಸೂರ್ಯನ ಬೆಳಕು ಅಂದ್ರೆ ಪಂಚಪ್ರಾಣ. ಯಾಕಂದ್ರೆ ಸೂರ್ಯನ ಬೆಳಕೆ ಗಿಡದ ಅಡುಗೆ ಮನೆಗೆ ಬೇಕಾದ ಶಕ್ತಿ. ಆದ್ರೆ ಗಿಡಗಳನ್ನ ತುಂಬಾ ದಟ್ಟವಾಗಿ ನೆಟ್ಟಾಗ ಇಲ್ಲೊಂದು ದೊಡ್ಡ ಸಮಸ್ಯೆ ಶುರುವಾಗತ್ತೆ. ನೋಡಿ, ಗಿಡಗಳನ್ನ ಹತ್ರ ನೆಟ್ಟಾಗ ಅವುಗಳ ಎಲೆಗಳು ಒಂದಕ್ಕೊಂದು ತಾಗಿ ಒಂದರ ಮೇಲೊಂದು ಬಿದ್ದು ನೆರಳನ್ನ ಉಂಟು ಮಾಡುತ್ತವೆ. ಪ್ರತಿಯೊಂದು ಗಿಡವೂ ಬೆಳಕಿಗಾಗಿ ಇನ್ನೊಂದರ ಜೊತೆ ಸ್ಪರ್ಧೆಗಿಳಿಯುತ್ತೆ. ಇದರಿಂದಾಗಿ ಯಾವೊಂದು ಗಿಡಕ್ಕೂ ಬೇಕಾದಷ್ಟು ಸೂರ್ಯನ ಬೆಳಕು ಸಿಗೋದೇ ಇಲ್ಲ. ಪರಿಣಾಮ, ಆಹಾರ ತಯಾರಿಸೋ ದ್ಯುತ ಸಂಶ್ಲೇಷಣೆ ಪ್ರಕ್ರಿಯೆ ನಿಧಾನವಾಗಿ ಗಿಡಗಳು ದುರ್ಬಲ ಆಗ್ತವೆ. ಶಕ್ತಿ ಇಲ್ಲದ ಗಿಡದಲ್ಲಿ ಹೂ ಬಿಡೋದೇ ಕಡಿಮೆ, ಇನ್ನು ಕಾಯಿ ಕಚ್ಚೋ ಪ್ರಮಾಣವಂತೂ ಗಣನೀಯವಾಗಿ ಇಳಿದೋಗುತ್ತೆ. ಇದು ಕೇವಲ ಮೇಲಿನ ಕಥೆ. ಆದ್ರೆ ಹೆಚ್ಚಿನ ರೈತರಿಗೆ ತಿಳಿಯದ ಅಸ್ಸಲಿ ಹೋರಾಟ, ಅಸ್ಸಲಿ ರಹಸ್ಯ ಅಡಗಿರೋದು ಭೂಮಿಯ ಒಳಗೆ. ಅಲ್ಲಿ ನಡೆಯೋ ಯುದ್ಧದ ಬಗ್ಗೆ ತಿಳಿದ್ರೆ ಖಂಡಿತ ಆಶ್ಚರ್ಯವಾಗುತ್ತೆ. ಹೌದು, ರೈತರ ಕಾಲ ಕೆಳಗೆ ಆ ಮಣ್ಣಿನೊಳಗೆ ಒಂದು ಅದೃಶ್ಯ ಮತ್ತು ತೀವ್ರವಾದ ಯುದ್ಧ ನಿರಂತರವಾಗಿ ನಡೀತಾನೆ ಇರುತ್ತೆ. ಇದು ಪೋಷಕಾಂಶಗಳಿಗಾಗಿ ನಡೆಯುವ ಯುದ್ಧ. ಈ ಯುದ್ಧದಲ್ಲಿ ಶಬ್ದ ಇಲ್ಲ, ಸದ್ದಿಲ್ಲ. ಆದ್ರೆ ಇದರ ಪರಿಣಾಮ ಮಾತ್ರ ತುಂಬಾನೇ ಗಂಭೀರ. ಗಿಡಗಳ ಬೇರುಗಳು ಆಹಾರ ಮತ್ತು ನೀರಿಗಾಟಿ ನಡೆಸೋ ಈ ಹೋರಾಟದಲ್ಲಿ ರೈತರ ಶ್ರಮ ವ್ಯರ್ಥವಾಗುತ್ತೆ. ಗಿಡಗಳು ಹತ್ತಿರದಲ್ಲಿದ್ದಾಗ ಅವುಗಳ ಬೇರುಗಳು ಒಂದರೊಳಗೊಂದು ಸಿಕ್ಕಾಕಿಕೊಳ್ತವೆ. ಆಗ ಅವು ಒಂದೇ ಜಾಗದಲ್ಲಿರೋ ಸೀಮಿತ ನೀರು ಮತ್ತು ಪೋಷಕಾಂಶಗಳಿಗಾಗಿ ಪರಸ್ಪರ ಕಿತ್ತಾಡೋಕೆ ಶುರು ಮಾಡ್ತವೆ. ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾಕೋ ಗೊಬ್ಬರವನ್ನ ಎಲ್ಲ ಗಿಡಗಳು ಹಂಚ್ಕೊಳ್ಳೋಕೆ ಪ್ರಯತ್ನಿಸಿದಾಗ ಯಾವೊಂದು ಗಿಡಕ್ಕೂ ಅದು ಪೂರ್ತಿಯಾಗಿ ಸಿಗೋದಿಲ್ಲ. ಇದರರ್ಥ ನಾವು ಹಾಕಿದ ಗೊಬ್ಬರದ ಬಹುಪಾಲು ವ್ಯರ್ಥವಾಯಿತು ಅಂತಾನೆ ಲೆಕ್ಕ. ಈ ಯುದ್ಧ ನಡೆಯೋದಾದ್ರೂ ಯಾವುದಕ್ಕೆ? ಮುಖ್ಯವಾಗಿ ಗಿಡದ ಬೆಳವಣಿಗೆಗೆ ಬೇಕಾದ ಸಾರಜನಕ, ಕಾಯಿಯ ಗಾತ್ರ ಮತ್ತೆ ಗುಣಮಟ್ಟಕ್ಕೆ ಬೇಕಾದ ಪೊಟ್ಯಾಷಿಯಂ, ಹಾಗೆ ಗಿಡ ಬದುಕಿರೋಕೆ ಅತ್ಯಗತ್ಯವಾದ ನೀರಿಗಾಗಿ. ಈ ಬೇರುಗಳ ಪೈಪೋಟಿಯಲ್ಲಿ ಗಿಡಗಳಿಗೆ ಬೇಕಾದ ಶಕ್ತಿ ಸಿಗೋದೇ ಇಲ್ಲ. ಚಿಕ್ಕದಾಗಿ ಹೇಳಬೇಕಂದ್ರೆ, ಗಿಡಗಳು ಬಲವಾಗಿ ಬೆಳೆದು ಹೂವು ಕಾಯಿ ಬಿಡೋ ಹಂತ ತಲುಪೋ ಮೊದಲೇ ಈ ಭೂಗತ ಯುದ್ಧ ಅವುಗಳನ್ನ ಶಕ್ತಿಹೀನವನ್ನಾಗಿ ಮಾಡ್ಬಿಡುತ್ತೆ. ನಾವು ಎಷ್ಟೇ ಆರೈಕೆ ಮಾಡಿದ್ರೂ ಗಿಡಗಳು ಯಾಕೆ ಸೊರಗುತ್ತಿವೆ ಅನ್ನೋಕೆ ಇದೇ ಮುಖ್ಯ ಕಾರಣ. ಇಲ್ಲಿಯವರೆಗೂ ನೋಡಿದ ಪೈಪೋಟಿಯ ಪರಿಣಾಮ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಇನ್ನೊಂದು ದೊಡ್ಡ ಸಮಸ್ಯೆಗೆ, ಅಂದ್ರೆ ವಿನಾಶಕ್ಕೆ ನೇರವಾಗಿ ಆಹ್ವಾನ ನೀಡುತ್ತೆ. ಅದೇ ರೋಗ ಮತ್ತು ಕೀಟಗಳ ಆಕ್ರಮಣ. ಒಂದ್ ಕ್ಷಣ ಯೋಚ್ನೆ ಮಾಡಿ, ಶಕ್ತಿಯಿಲ್ದೆ ಗಾಳಿಯಾಡ್ದಂತೆ ದಟ್ಟವಾಗಿ ಬೆಳೆದ ಗಿಡಗಳು ರೋಗ ಮತ್ತೆ ಕೀಟಗಳಿಗೆ ಸ್ವರ್ಗದಾಗೆ ಕಾಣಲ್ವಾ?
ಗಿಡಗಳು ದಟ್ಟವಾಗಿದ್ದಾಗ ಅವುಗಳ ನಡುವೆ ಗಾಳಿ ಸರಿಯಾಗಿ ಆಡೋದಿಲ್ಲ. ಇದರಿಂದ ತೇವಾಂಶ ಹೆಚ್ಚಾಗಿ ಬೂದಿ ರೋಗದಂಥ ಶಿಲೀಂಧ್ರ ರೋಗಗಳಿಗೆ ಆವಾಣ ಕೊಟ್ಟ ಹಾಗಾಗತ್ತೆ. ಜೊತೆಗೆ ಪೋಷಕಾಂಶಗಳ ಕೊರತೆಯಿಂದ ಈಗಾಗಲೇ ವೀಕ್ ಆಗಿರುವ ಗಿಡಗಳು ಥ್ರಿಪ್ಸ್ ಮತ್ತು ಬಿಳಿನೊಣದಂಥ ಕೀಟಗಳಿಗೆ ಸುಲಭದ ತುತ್ತಾಗ್ತವೆ. ಆ ದಟ್ಟವಾದ ಎಲೆಗಳ ಮರೆಯಲ್ಲಿ ಕೀಟಗಳು ಅಡಗಿಕೊಂಡು ಆರಾಮಾಗಿ ತಮ್ಮ ಸಂತಾನವನ್ನ ವೃದ್ಧಿ ಮಾಡಿಕೊಡ್ತವೆ. ಹಾಗಾಗಿ ದುಬಾರಿ ಕೀಟನಾಶಕ, ರೋಗನಾಶಕಗಳನ್ನ ಹುಡುಕೋ ಮೊದಲು ಒಂದು ವಿಷಯ ನೆನ್ಪಿಡಿ: ಗಿಡಗಳಿಗೆ ಸರಿಯಾದ ಅಂತರ ನೀಡುವುದೇ ರೋಗ ಮತ್ತು ಕೀಟಗಳ ವಿರುದ್ಧದ ಮೊದಲ ಹಾಗೂ ಅತ್ಯಂತ ಶಕ್ತಿಯುತ ರಕ್ಷಣಾ ಕವಚ. ಇದು ಖರ್ಚಿಲ್ಲದ ಅತ್ಯುತ್ತಮ ಔಷಧಿ. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿ ಪ್ರತಿಯೊಂದು ಗಿಡದ ಸಂಪೂರ್ಣ ಸಾಮರ್ಥ್ಯವನ್ನ ಹೊರತರಲು ಇರೋ ಆ ರಹಸ್ಯ ಸಂಕೇತ ಯಾವುದು? ಉತ್ತರ ತುಂಬಾನೇ ಸರಳ. ಆ ರಹಸ್ಯ ಸಂಖ್ಯೆ ಇಲ್ಲಿದೆ ನೋಡಿ. ಸಾಲಿನಿಂದ ಸಾಲಿಗೆ ಕನಿಷ್ಠ 75 ಸೆಂಟಿಮೀಟರ್. ಇದು ಮೆಣಸಿನಕಾಯಿ ಕೃಷಿಯಲ್ಲಿ ಅದ್ಭುತವನ್ನೇ ಸೃಷ್ಟಿಸಬಲ್ಲ ಒಂದು ಆದರ್ಶ ಅಳತೆ. ಹೆಚ್ಚಿನ ಮೆಣಸಿನಕಾಯಿ ತಳಿಗಳಿಗೆ ಸಾಲಿನಿಂದ ಸಾಲಿಗೆ 60 ರಿಂದ 75 ಸೆಂಟಿಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 45 ರಿಂದ 60 ಸೆಂಟಿಮೀಟರ್ ಅಂತರವನ್ನ ಕಾಯ್ದುಕೊಳ್ಳುವುದು ಅತ್ಯುತ್ತಮ. ಇದು ಪ್ರತಿಯೊಂದು ಗಿಡಕ್ಕೂ ತನ್ನದೇ ಆದ ಜಾಗ, ಸೂರ್ಯನ ಬೆಳಕು, ನೀರು ಮತ್ತು ಪೋಷಕಾಂಶಗಳನ್ನ ಯಾವುದೇ ಪೈಪೋಟಿ ಇಲ್ಲದೆ ಪಡೆಯಲು ಅವಕಾಶ ಕೊಡುತ್ತೆ. ಆದರೆ ಒಂದು ಮಾತು: ತಾವು ಬೆಳೆಯೋ ತಳಿ ಮತ್ತು ಮಣ್ಣಿನ ವಿಧಕ್ಕೆ ಅನುಗುಣವಾಗಿ ಇದರಲ್ಲಿ ಸಣ್ಣ ಹೊಂದಾಣಿಕೆಗಳನ್ನ ಮಾಡಿಕೊಳ್ಳಬಹುದು. ನೆನಪಿಡಿ, ಇದು ಕೇವಲ ಒಂದು ಅಳತೆಗೋಲು ಅಲ್ಲ. ಇದು ಪ್ರತಿಯೊಂದು ಗಿಡಕ್ಕೂ ಆ ಪೈಪೋಟಿಯಲ್ಲಿ ಗೆದ್ದು ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ನಾವು ಕೊಡುವ ಒಂದು ಅವಕಾಶ. ಕಡಿಮೆ ಗಿಡಗಳಿಂದ ಹೆಚ್ಚು ಇಳುವರಿ ಪಡೆಯೋ ಜಾಣ್ಮೆ ಇದು. ಈ ಸರಳವಾದ ಆದರೆ ಶಕ್ತಿಯುತವಾದ ತಂತ್ರವನ್ನು ಅಳವಡಿಸಿಕೊಂಡಾಗ ರೈತರಿಗೆ ಸಿಗುವ ಅಂತಿಮ ಪ್ರತಿಫಲವಾದರೂ ಏನು? ಯಾವಾಗ ಒಬ್ಬ ರೈತ ಗಿಡಗಳ ನಡುವಿನ ಈ ಗುಪ್ತ ಸಂಘರ್ಷವನ್ನ ಅರ್ಥ ಮಾಡ್ಕೊಂಡು ಅವುಗಳಿಗೆ ಬೇಕಾದ ಜಾಗವನ್ನ ನೀಡುತ್ತಾನೋ, ಆಗ ಸಿಗುವ ಫಸಲು ಕೇವಲ ಆದಾಯವಲ್ಲ, ಅದು ಪ್ರಕೃತಿಯ ನಿಯಮವನ್ನ ಗೌರವಿಸಿದ್ದಕ್ಕೆ ಸಿಗುವ ಬಹುಮಾನ. ಬಲಿಷ್ಠ ಗಿಡಗಳು, ಆರೋಗ್ಯಕರ ಕಾಯಿಗಳು, ಕಡಿಮೆ ರೋಗಬಾಧೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ನೆಮ್ಮದಿ — ಇವೆಲ್ಲವೂ ಆ ಬಹುಮಾನದ ಭಾಗ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಇದನ್ನು ತಮ್ಮ ರೈತ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಇದು ಇಂತಹ ಇನ್ನಷ್ಟು ಉಪಯುಕ್ತ ಕೃಷಿ ಮಾಹಿತಿಗಳನ್ನು ತರಲು ನಮಗೆ ಪ್ರೇರಣೆ ನೀಡುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.